ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಬೋಧನಾ ವಿಧಾನಗಳಿಗೆ ಸಂಬಂಧಪಟ್ಟಂತ ಕಲಿಕೆಯಲ್ಲಿ ನಾವು ಯಾವೆಲ್ಲ ಬೋಧನಾ ವಿಧಾನಗಳನ್ನ ತಿಳ್ಕೊಳ್ಬಹುದು ಅಂತ ಹೇಳಿ ಕಳೆದ ಒಂದು 2 ತರಗತಿಗಳಿಂದ ನಾನು ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಬಂದಿದ್ದೀನಿ. ಸೊ ಸುಮಾರು ಜನ ಕೇಳಿದ್ರಿ, ಬಹಳ ಒಂದು ಏನಿತ್ತು ಅಂತಂದ್ರೆ ಇದನ್ನ ಮಾಡ್ಲೇಬೇಕು, ಬೋಧನಾ ವಿಧಾನಗಳ ಥಿಯರಿಗಳನ್ನ ಹೇಳಿ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ರಿ. ಅದರಲ್ಲೂ ಕೂಡ ಇವತ್ತು ನಾನು ತಗೊಂಡ್ ಬಂದಿರ್ತಕ್ಕಂಥ ಬೋಧನಾ ವಿಧಾನಗಳಿದಾವಲ್ಲ, ಎಲ್ಲ ವಿಷಯಗಳಿಗೂ ಕೂಡ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥದ್ದು. ಹಾಗೇನೆ ಎಲ್ಲ ವಿಷಯಗಳಲ್ಲಿ ಈ ಬೋಧನಾ ವಿಧಾನಗಳನ್ನ ನಾವು ಬಳಸ್ತೀವಿ. ಓಕೆ, ಹಾಗಾದ್ರೆ ಅವುಗಳನ್ನ ನೋಡೋದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅತಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಮುಂದಿನ ಎಲ್ಲಾ ಒಂದು ಟಿಇಟಿ, GPSTR ಹೀಗೆ ಮುಂಬರ್ತಕ್ಕಂಥ ಎಲ್ಲಾ ಎಕ್ಸಾಮ್ಸ್ ಗಳ ಒಂದು ಮಾಹಿತಿಯನ್ನ ನೀವು ತಿಳ್ಕೊಳ್ಬಹುದು. ಎಸ್, ಹಾಗಿದ್ರೆ ವಿಡಿಯೋವನ್ನ ಆರಂಭ ಮಾಡೋಣ. ಇದು ನಾವು ಪ್ರಸ್ತುತಪಡಿಸ್ತಾ ಇರೋದು ಭಾಗ 3. ಹಿಂದೆನೂ ಕೂಡ ಭಾಗ 2, ಭಾಗ 1 ನೀವು ಚಾನಲ್ ಲಿಂಕಿಗೆ ಹೋದರೆ ಸಿಗುತ್ತೆ. ಸರಿ, ಹಾಗಿದ್ರೆ ಇಲ್ಲಿ ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥ ವಿಧಾನ ಯಾವುದು ಅಂತಂದ್ರೆ ಅದು ಅನುಗಮನ ಪದ್ಧತಿ ಅಥವಾ ನಿಯಮ ನಿರೂಪಣಾ ಮಾರ್ಗ. ಸುಮಾರು ಜನ ಹೇಳ್ತಾ ಇದ್ರಿ ಅನುಗಮನ ಪದ್ಧತಿ ಬಗ್ಗೆ, ನಿಗಮನ ಪದ್ಧತಿಯನ್ನ ಹೇಗ್ ಬಳಕೆ ಮಾಡ್ತೀವಿ ಅಂತ. ಯಾಕೆ ಇಷ್ಟೊಂದು ಪ್ರಚಲಿತದಲ್ಲಿದೆ ಅಂತಂದ್ರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಈ ಅನುಗಮನ ಪದ್ಧತಿ ಅಂತಕ್ಕಂಥದ್ದು ಬಹಳ ಪ್ರಾಶಸ್ತ್ಯವನ್ನ ಹೊಂದಿದಂತ ಒಂದು ಬೋಧನಾ ವಿಧಾನ. ಸೊ ಈ ಒಂದು ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಇಂಡಕ್ಟಿವ್ ಮೆಥಡ್ ಆರ್ ಅಪ್ರೋಚ್ ಅಂತ ಹೇಳಿ ಹೇಳ್ತೀವಿ. ಇಂಗ್ಲಿಷ್ ನಲ್ಲೂ ಕೂಡ ನಾವು ಇಂಡಕ್ಟಿವ್ ಅಂಡ್ ಡಿಡಕ್ಟಿವ್ ಮೆಥಡ್ ಅನ್ನು ಕೂಡ ಯೂಸ್ ಮಾಡ್ತೀವಿ. ಈ ಅನುಗಮನ ಪದ್ಧತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಡಿಸ್ಕಷನ್ ಮಾಡೋಣ. ಶಾಲಾ ತರಗತಿಯ ಬೋಧನೆಯ ಪರಿಪಾಠದಲ್ಲಿ ಈ ತತ್ವ ಸ್ವಲ್ಪ ಬದಲಾದಂತ ಅರ್ಥದಲ್ಲಿ ಬಳಕೆಯಲ್ಲಿರೋದನ್ನ ನಾವು ಕಾಣ್ತೇವೆ. ಹೇಗೆ ಅಂತಂದ್ರೆ ವಿಶಿಷ್ಟ ದೃಷ್ಟಾಂತಗಳು ಅಂತಂದ್ರೆ ಉದಾಹರಣೆಗಳನ್ನ, ನಿರ್ದಿಷ್ಟ ಉದಾಹರಣೆಗಳನ್ನ ಅಥವಾ ಗೊತ್ತಿರುವಂತ ವಸ್ತುಗಳನ್ನ ವಿಶ್ಲೇಷಿಸಲಾಗುತ್ತೆ. ಹಾಗಾದ್ರೆ ಹೇಗೆ? ಶಾಲೆಯಲ್ಲಿ ನೀವು ಕನ್ನಡ ಪಾಠ ಮಾಡ್ತಾ ಇದ್ದೀರಾ, ಅಥವಾ ಮ್ಯಾಥಮೆಟಿಕ್ಸ್ ಮಾಡ್ತಾ ಇದ್ದೀರಾ, ಅಥವಾ ಸೋಷಿಯಲ್ ಸೈನ್ಸ್ ಮಾಡ್ತಾ ಇದ್ದೀರಾ. ಹಾಗೆ ಏನ್ ಮಾಡ್ಬೇಕಪ್ಪ, ಮೊದಲು ಉದಾಹರಣೆಯನ್ನ ಮಗುವಿಗೆ ತೋರಿಸ್ಬೇಕು. ಮಗುವಿಗೆ ಗೊತ್ತಿರ್ತಕ್ಕಂತ ಉದಾಹರಣೆಯನ್ನ ಕೊಡೋದ್ರ ಮುಖಾಂತರ, ಆ ಮಗುವಿನ ಸುತ್ತಮುತ್ತಲು ಇರ್ತಕ್ಕಂಥ ವಸ್ತುಗಳ ಒಂದು ಉದಾಹರಣೆಯನ್ನ ಕೊಡೋದ್ರ ಮುಖಾಂತರ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರದೆಡೆಗೆ ಕೊಂಡೊಯ್ತಕ್ಕಂಥದ್ದೇ ಅನುಗಮನ ಪದ್ಧತಿ ಅಥವಾ ಇಂಡಕ್ಟಿವ್ ಮೆಥಡ್ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಈ ವಿಶ್ಲೇಷಣೆಯ ಆಧಾರದ ಮೇಲೆ ಸಂಶೋಧನೆಯ ಫಲವಾಗಿ ಒಂದು ಸೂತ್ರವನ್ನ ರಚಿಸಲಾಗುತ್ತೆ. ಅದು ಯಾವ ಸೂತ್ರ ಅಂತಂದ್ರೆ ನೋಡಿ, ಒಂದು ಸಾಮಾನ್ಯ ನಿರೂಪಣೆಯನ್ನ ರೂಪಿಸಲಾಗುತ್ತೆ. ಹಾಗೇನೆ ಒಂದು ನಿಯಮವನ್ನು ಕೂಡ ನಿರ್ಮಿಸಲಾಗ್ತದೆ. ಈ ಕ್ರಿಯೆಯನ್ನ ನಾವು ಅನುಗಮನ ಅಥವಾ ನಿಯಮ ನಿರೂಪಣಾ ಪದ್ಧತಿ ಅಂತೇಳಿ ಕರಿತೀವಿ. ಅಂದ್ರೆ ಸಾಮಾನ್ಯದಿಂದ ನಿರ್ದಿಷ್ಟದ ಕಡೆಗೆ ಹೋಗ್ತೀವಲ್ಲ, ಅದನ್ನ ನಾವು ಅನುಗಮನ ಪದ್ಧತಿ, ಒಂದು ತತ್ವವನ್ನ ಒಳಗೊಂಡಂತಹ ಒಂದು ಬೋಧನಾ ವಿಧಾನ ಅಂತೇಳಿ ಹೇಳ್ತೀವಿ. ಹಾಗಾದ್ರೆ ಈ ಅನುಗಮನ ಪದ್ಧತಿ ಅಂತಂದ್ರೆ ನಿಜವಾದ ರೂಪದಲ್ಲಿ ಏನಂತ ಅರ್ಥೈಸ್ಕೊಳ್ಬಹುದು ನೋಡಿ. ವಿಷಯ ನಿರೂಪಣೆಯಲ್ಲಿ ನಿರ್ದಿಷ್ಟವಾದಂತಹ ಉದಾಹರಣೆಗಳನ್ನ ಪರಿಗಣಿಸಿ ಕೊನೆಗೆ ತತ್ವಕ್ಕೆ ಅನ್ವಯಿಸುವಂತಹ ವಿಧಾನವನ್ನ ನಾವು ಅನುಗಮನ ಪದ್ಧತಿ ಅಂತೇಳಿ ಕರಿತೀವಿ. ಅಂದ್ರೆ ವಿಷಯ ನಿರೂಪಣೆ, ಈಗ ಸಾಮಾನ್ಯವಾಗಿ ವಿಷಯವನ್ನ ಹೇಳಂತ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ನಲ್ಲಿ ಗ್ರಾಮರ್ ತಗೊಳ್ತೀವಿ ಅಂತಂದ್ರೆ ಸಡನ್ ಆಗಿ ನಾವು ರೂಲ್ಸ್ ಅನ್ನ ಹೇಳಿ ಆಮೇಲೆ ಎಕ್ಸಾಂಪಲ್ ಅನ್ನ ಹೇಳೋದ್ರಿಂದ ಕೆಲವೊಂದು ಮಕ್ಕಳಿಗೆ ಅದು ಟಚ್ ಆಗಿರ್ಲಿಕ್ಕಿಲ್ಲ, ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ನಮ್ಮಲ್ಲಿರ್ತಕ್ಕಂಥ ಬಳಕೆಯಲ್ಲಿರ್ತಕ್ಕಂಥ ವಸ್ತುಗಳನ್ನ, ಈಗ ನೀವು ಅಬ್ಜೆಕ್ಟಿವ್ಸ್ ಬಗ್ಗೆ ಹೇಳ್ತಾ ಇದೀರಿ ಅಂತ ಅನ್ಕೊಳ್ರಿ ಮಗುವಿಗೆ, ಫಾರ್ ಎಕ್ಸಾಂಪಲ್ ಆಗಿ ತಗೊಳ್ರಿ. ಅಬ್ಜೆಕ್ಟಿವ್ಸ್ ಬಗ್ಗೆ ಹೇಳ್ತಾ ಇದೀರಿ ಅಂತಂದ್ರೆ, ಓ ಅಬ್ಜೆಕ್ಟಿವ್ಸ್ ಆರ್ ನಥಿಂಗ್ ಬಟ್ ಇಟ್ ಡಿಸ್ಕ್ರೈಬ್ಸ್ ನೌನ್ಸ್ ಆರ್ ಪ್ರೊನೌನ್ಸ್ ಅಂತ ಹೇಳಿ ಹೇಳ್ತೀವಿ. ಸೊ ಅಬ್ಜೆಕ್ಟಿವ್ಸ್ ಅಂದ್ರೆ ಬೇರೆ ಏನಲ್ಲ, ನೌನ್ಸ್ ಗಳನ್ನ ಮತ್ತೆ ಪ್ರೊನೌನ್ಸ್ ಗಳನ್ನ ಡಿಸ್ಕ್ರೈಬ್ ಮಾಡೋದು ಅಂತ ಹೇಳಿ ಹೇಳ್ತೀವಿ. ಅದು ಹೇಳಕ್ಕೂ ನೌನ್ಸ್ ಯಾವ ಪ್ರೊನೌನ್ಸ್ ಯಾವ ಕೆಲವು ಮಕ್ಕಳಿಗೆ ಅರಿವೇ ಇರಲ್ಲ. ಅವಾಗ ನಾವ್ ಏನ್ ಮಾಡ್ಬೋದು, ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅಂತೇಳಿ ಹೇಳ್ಬೋದು. ಅಲ್ಲಿ ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅಂತಂದಾಗ ಅಲ್ಲಿ ಒಂದು ಪದಕ್ಕೆ ಅಂಡರ್ಲೈನ್ ಮಾಡ್ಬೇಕು, ಅದು ಬ್ಯೂಟಿಫುಲ್. ಸೊ ಬ್ಯೂಟಿಫುಲ್ ಅಂತಕ್ಕಂಥದ್ದೇನಲ್ಲಿ ಅಡ್ಜೆಕ್ಟಿವ್, ಬ್ಯೂಟಿಫುಲ್, ಹ್ಯಾಂಡ್ಸಮ್, ಆಮೇಲೆ ಕ್ಯೂಟ್, ಆಮೇಲೆ ಫಿಯರ್. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಅಬ್ಜೆಕ್ಟಿವ್ಸ್ ಗಳ ಒಂದು ಪಟ್ಟಿಯನ್ನ ಉದಾಹರಣೆ ಸಮೇತ ಮಗುವಿಗೆ ತೋರಿಸೋದ್ರಿಂದ ಈಸಿಯಾಗಿ ಆ ಒಂದು ನಿಯಮವನ್ನ, ಆ ಒಂದು ತತ್ವವನ್ನ ಬೇಗ ಅರ್ಥ ಮಾಡ್ಕೊಳ್ತೀವಿ. ಬ್ಯೂಟಿಫುಲ್ ಗರ್ಲ್ ಅಂತ ಇದೆ ಅಂದ್ರೆ ಹುಡುಗಿಯನ್ನ
ಪ್ರತಿನಿಧಿಸುತ್ತೆ, ಹುಡುಗಿಯನ್ನ ಅದು ವರ್ಣನೆ ಮಾಡ್ತಾ ಇದೆ ಅಂದಾಗ ನೌನ್ಸ್ ಅಲ್ಲಿ ಹುಡುಗಿ, ಆ ಗರ್ಲ್ ಅಂತಕ್ಕಂಥದ್ದು ಇಟ್ ಈಸ್ ಅ ನೌನ್. ಸೊ ನೌನ್ ಅನ್ನ ಅಲ್ಲಿ ಏನ್ ಮಾಡ್ತಾ ಇದೆ, ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂತಂದ್ರೆ ಇಟ್ ಈಸ್ ಅಡ್ಜೆಕ್ಟಿವ್ಸ್ ಅಂತೇಳಿ ಆ ಮಗುವಿಗೆ ಪರಿಕಲ್ಪನೆ ಬರುತ್ತೆ. ಸೊ ಹೀಗೆ ಮಾಡೋದ್ರಿಂದ ಸಾಕಷ್ಟು ಒಂದು ಯೂಸ್ ಗಳನ್ನ ನಾವು ಪಡ್ಕೊಳ್ಬಹುದು. ಇನ್ನ ಈ ಅನುಗಮನ ಪದ್ಧತಿಯನ್ನ ಯಾರು ಕಂಡುಹಿಡಿತಾರೆ? ಎಸ್, ಫ್ರಾನ್ಸಿಸ್ ಬೇಕನ್ ರವರು ಅನುಗಮನ ಪದ್ಧತಿಯನ್ನ ಕಂಡುಹಿಡಿತಾರೆ. ನೆನ್ಪಿಟ್ಕೊಳ್ರಿ, ಅವರ ಒಂದು ಪ್ರತಿಪಾದನೆಯ ಅನ್ವಯ ಈ ಒಂದು ಅನುಗಮನ ಪದ್ಧತಿ ಜಾರಿಯಲ್ಲಿ ಇರೋದು. ಒಂದ್ಸಲ ಪ್ರಶ್ನೆಯನ್ನು ಕೂಡ ಕೇಳಿದ್ರು, ಮ್ಯಾಕ್ಸ್ ಮುಲ್ಲರ್, ಆಮೇಲೆ ಫ್ರಾನ್ಸಿಸ್ ಬೇಕನ್, ಇನ್ನು ಬೇರೆ ಬೇರೆ ವಿಷಯಗಳ ಬೇರೆ ಬೇರೆ ತಜ್ಞರ ಹೆಸರನ್ನು ಕೂಡ ಕೊಟ್ಟಿದ್ರು. ಸೊ ಎಕ್ಸಾಕ್ಟ್ ಆನ್ಸರ್ ಯಾರು? ಫ್ರಾನ್ಸಿಸ್ ಬೇಕನ್. ಮಗುವು ತನ್ನ ಬುದ್ಧಿಶಕ್ತಿ ಸಹಾಯದಿಂದ ಹಾಗೂ ಪರಿಸರದ ಪ್ರಭಾವದಿಂದಾಗಿ ಅನೇಕ ಅನುಭವಗಳನ್ನ ಪಡ್ಕೊಳ್ತಾ ಹೋಗ್ತದೆ. ಹೇಗೆ? ತನ್ನಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ ಆಗಿರ್ಬೋದು, ಪರಿಸರದ ಪ್ರಭಾವ ಆಗಿರ್ಬೋದು, ಅದರಿಂದ ಮಗು ಹೆಚ್ಚೆಚ್ಚು ಎಕ್ಸ್ಪೀರಿಯನ್ಸ್ ಗಳನ್ನ ಪಡಿತಾ ಹೋಗ್ತದೆ, ಇಂಥ ಸಾಮರ್ಥ್ಯವನ್ನ ಪಡೆಯುತ್ತೆ. ಹಾಗೇನೆ ಅಂತರ್ದೃಷ್ಟಿಯ ಮೂಲಕ ಅನೇಕ ಅಭಿಪ್ರಾಯಗಳನ್ನ ರೂಪಿಸ್ಕೊಳ್ಳುತ್ತೆ. ಅಂತ ಅನೇಕ ದೃಷ್ಟಾಂತಗಳನ್ನ ಮಗು ಇಂದ್ರಿಯ ಗ್ರಾಹ್ಯ ಮಾಡಿಕೊಂಡು ನಂತರ ಭಾವಗ್ರಹಣ ಮಾಡ್ಕೊಳ್ಳುತ್ತೆ. ಅಂದ್ರೆ ತನ್ನ ಅನುಭವಕ್ಕೆ ಮೊದಲು ತಗೊಳುತ್ತೆ. ತನಗೆ ಗೊತ್ತಿರ್ತಕ್ಕಂಥ ವಿಚಾರ ಅಂದ್ರೆ ಮಗು ತುಂಬಾ ಈಸಿಯಾಗಿ ಕಲಿಯುತ್ತೆ. ಆದ್ರೆ ತನಗೆ ಗೊತ್ತೇ ಇಲ್ಲ ವಿಚಾರ ಅಂತಂದ್ರೆ, ಈಗ ಅಬ್ಜೆಕ್ಟಿವ್ಸ್ ಅಂದ್ರೆ ಮಕ್ಳಿಗೆ ಗೊತ್ತೇ ಇಲ್ಲ, ಆದ್ರೆ ಬ್ಯೂಟಿಫುಲ್ ಗರ್ಲ್ ಅಂತಂದ್ರೆ ಮಗು ಹತ್ರ ಆಗುತ್ತೆ ಪದ. ಸೊ ಅದನ್ನ ಇಟ್ಕೊಂಡು ಹೋಗ್ತೀರಾ, ಏನದು ಥಿಯರಿ ಇಟ್ಕೊಂಡು ಹೋಗ್ತೀರಾ ನೀವು? ಎಸ್. ಈಗ ಇನ್ನು ಮ್ಯಾಥಮೆಟಿಕ್ಸ್ ನಲ್ಲೂ ಅಷ್ಟೇ. ಮ್ಯಾಥಮೆಟಿಕ್ಸ್ ನಲ್ಲಿ ನಾವು ಫಸ್ಟ್ ಎಕ್ಸ್ಪ್ಲನೇಷನ್ ಕೊಡ್ಬೇಕು, ಉದಾಹರಣೆಯನ್ನ ಕೊಡ್ಬೇಕು, ಉದಾಹರಣೆ ನಂತರ ನಾವು ನಿಯಮವನ್ನ, ತತ್ವವನ್ನ ಪರಿಪಾಲನೆ ಮಾಡ್ಬೇಕಾಗತ್ತೆ. ಕನ್ನಡದಲ್ಲೂ ಅಷ್ಟೇ ಸಂಧಿಗಳು ಹೇಳ್ತಾ ಇದ್ದೀವಿ. ಸಂಧಿಗಳು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಮಳೆಗಾಲ ಅಂತಕ್ಕಂಥ ಪದವನ್ನ ಬಿಡಿಸಿ ಸಂಧಿ ಹೆಸರಿಸಿ ಅಂತ ಹೇಳ್ತೀರ. ಮಳೆ ಪ್ಲಸ್ ಕಾಲ ಮಳೆಗಾಲ. ಹಾಗಾದ್ರೆ ಇಲ್ಲಿ ಏನೇನ್ ಸಂಧಿ ಆಗಿದೆ, ಏನೇನಾಗಿದೆ, ಪೂರ್ವ ಪದದಲ್ಲಿ ಏನಾಗಿದೆ, ಉತ್ತರ ಪದದಲ್ಲಿ ಏನಾಗಿದೆ, ಕೊನೆಗೆ ಸಮಸ್ತ ಪದವಾಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಆದೇಶವಾಗಿ ಬಂದಿದೆ, ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ. ಹೀಗೆ ನಿರೂಪಣೆಯನ್ನ ನಾವು ಉದಾಹರಣೆಯಲ್ಲಿ ನಿರೂಪಣೆಯನ್ನ ಕೊಡೋದ್ರ ಮುಖಾಂತರ ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥದ್ದನ್ನೇ ನಾವು ಅನುಗಮನ ಪದ್ಧತಿ ಅಂತ ಹೇಳ್ತೀವಿ. ಸೊ ಇದು ಮುಖ್ಯವಾಗಿ ಗಣಿತದ ಮೂಲ ಪರಿಕಲ್ಪನೆಗಳಲ್ಲೂ ಕೂಡ ನಾವು ಬಳಕೆ ಮಾಡ್ತೀವಿ. ಹಾಗಾದ್ರೆ ಈ ಅನುಗಮನ ಪದ್ಧತಿಯಲ್ಲಿ ಕೆಲವೊಂದು ಸಾರ್ವತ್ರಿಕ ತತ್ವಗಳಿದೆ. ಅನುಗಮನ ಪದ್ಧತಿ ತತ್ವಗಳು ಅಂತ ಹೇಳಿ ಕೇಳ್ತಾರೆ. ಸೊ ಯಾವುದು ಅಂತೇಳಿ ಕೇಳಿದಾಗ ನೋಡಿ, ನಿರ್ದಿಷ್ಟ ದೃಷ್ಟಾಂತದಿಂದ ಸಾರ್ವತ್ರಿಕ ತತ್ವದೆಡೆಗೆ. ಅಂದ್ರೆ ನಮ್ಗೆ ದೃಷ್ಟಾಂತ ಅಂದ್ರೆ ಉದಾಹರಣೆ, ಇದು ನಿರ್ದಿಷ್ಟವಾಗಿರುತ್ತೆ, ನಮಗೆ ಗೊತ್ತಿರುತ್ತೆ. ಅದರಿಂದ ಯೂನಿವರ್ಸಲ್ ಒಂದು ಪ್ರಿನ್ಸಿಪಲ್ ಕಡೆ, ಅಂದ್ರೆ ಯೂನಿವರ್ಸಲ್ ಪ್ರಿನ್ಸಿಪಲ್ ಅಂದ್ರೆ ಎಲ್ರಿಗೂ ಕೂಡ ಅಪ್ಲೈ ಆಗ್ತಕ್ಕಂಥ ಒಂದು ತತ್ವದೆಡೆಗೆ ನಾವು ಸಾಕ್ತೇವೆ. ಇನ್ನ ಮೂರ್ತದಿಂದ ಅಮೂರ್ತದೆಡೆಗೆ ಗೊತ್ತಿರ್ತಕ್ಕಂಥ ವಿಚಾರ, ಮೂರ್ತ ಅಂದ್ರೆ ನಮ್ ಕಣ್ಣಿಗೆ ಕಾಣ್ತಕ್ಕಂಥ ವಿಚಾರದಿಂದ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ವಿಚಾರವನ್ನ ತಿಳ್ಕೊಳ್ತಕ್ಕಂಥ ಒಂದು ಪದ್ಧತಿ. ಇನ್ನ ಉದಾಹರಣೆಗಳಿಂದ ತತ್ವದೆಡೆಗೆ, ಇದಂತೂ ಸಾಮಾನ್ಯವಾಗಿ ನಮ್ ಮಕ್ಳಿಗೆ ಕೊಡ್ತಾ ಹೋಗ್ತೀವಿ. ಮೋರೋವರ್ ಏನ್ ಮಾಡ್ತೀವಿ ಅಂತಂದ್ರೆ ಶಾಲೆಯಲ್ಲಿ ಈ ಒಂದು ಪದ್ಧತಿಯನ್ನ, ಈ ಒಂದು ಉದಾಹರಣೆಗಳಿಂದ ತತ್ವದೆಡೆಗೆ ಸಾಕ್ತಕ್ಕಂಥ ಪದ್ಧತಿಯನ್ನ ನಾವು ಬಳಸ್ತಾ ಹೋಗ್ತೇವೆ. ಓಕೆ, ಹಾಗಾದ್ರೆ ಇಲ್ಲಿವರೆಗೂ ಕೂಡ ಅನುಗಮನ ಪದ್ಧತಿ ಅಂದ್ರೆ ಏನು, ಸೊ ಅದ್ರ ತತ್ವಗಳನ್ನ ತಿಳ್ಕೊಂಡ್ವಿ. ಈಗ ಅನುಗಮನ ಪದ್ಧತಿಯು ಈ ಕೆಳಕಂಡ ಕ್ರಿಯೆಗಳನ್ನ ಒಳಗೊಂಡಿದೆ. ಯಾವೆಲ್ಲ ಕ್ರಿಯೆಗಳನ್ನ ಅದು ಒಳಗೊಂಡಿದೆ ಹಾಗಾದ್ರೆ ನೋಡಿ. ತೋರಿಕೆಗೆ ಸಂಬಂಧ ಕಾಣುವ ಅನೇಕ ದತ್ತಾಂಶಗಳ ಸಂಗ್ರಹಣೆ ಮಾಡುತ್ತೆ. ಫಲಿತಾಂಶಗಳಲ್ಲಿ ಹೊಂದಾಣಿಕೆ ತರಲಿಕ್ಕೆ ವಿವಿಧ ಅನುಮಾನಗಳನ್ನ ಪರೀಕ್ಷಿಸುತ್ತೆ. ಸಿದ್ಧಿಸಬಹುದಾದಂತ ಅನುಮಾನ ಒಂದನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅನುವು ಮಾಡಿಕೊಡುತ್ತೆ. ಅನುಮಾನವನ್ನ ಒಂದಲ್ಲ ಒಂದು ಮಾರ್ಗದಿಂದ ಪ್ರಮಾಣೀಕರಿಸುತ್ತೆ. ನಮ್ಗೆ ಅನುಮಾನ ಇದೆ ಅಂತಂದ್ರೆ ಅದನ್ನ ಕೂಲಂಕುಷವಾಗಿ ಪರಿಗಣನೆಗೆ ತಗೊಂಡು ಅದನ್ನ ನಮ್ಗೆ ಸಾಲ್ವೇಷನ್ ಕೊಡ್ತಕ್ಕಂಥ ಒಂದು ಮೆಥಡೇ ಅನುಗಮನ ಪದ್ಧತಿ. ಸೊ ಗೊತ್ತಾಯ್ತಾ? ಹಾಗಾದ್ರೆ ಅನುಗಮನ ಪದ್ಧತಿಯಲ್ಲಿ ಸಾಕಷ್ಟು ಹಂತಗಳನ್ನು ನಾವು ಬಳಸ್ತಾ ಹೋಗ್ತೇವೆ. ಹಾಗಾದ್ರೆ ಸ್ಟೆಪ್ಸ್ ಆಫ್ ಇಂಡಕ್ಟಿವ್ ಮೆಥಡ್ಸ್. ವಾಟ್ ಆರ್ ದ ಸ್ಟೆಪ್ಸ್ ಆಫ್ ಇಂಡಕ್ಟಿವ್ ಮೆಥಡ್ಸ್? ನೋಡಿ, ಗೊತ್ತಿರುವ ವಿಷಯಗಳ ಸಂಗ್ರಹ. ಮೊದಲನೇದು ಒಂದು ಹಂತ ಯಾವ್ದಪ್ಪ ಅಂದ್ರೆ ಗೊತ್ತಿರ್ತಕ್ಕಂಥ ವಿಷಯಗಳನ್ನ ಸಂಗ್ರಹ ಮಾಡ್ಕೊಳ್ಬೇಕು. ಹೇಗೆ? ವಿಷಯಗಳ ಪರಿಕಲ್ಪನೆಗಳಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ದೃಷ್ಟಾಂತಗಳನ್ನ ಅಥವಾ ಉದಾಹರಣೆಗಳನ್ನ, ಗೊತ್ತಿರುವ ವಿಷಯಗಳನ್ನ, ಮಾಹಿತಿಗಳನ್ನ ನಾವು ಮೊದಲು ಸಂಗ್ರಹಣೆಗೆ ಮಾಡ್ಕೊಳ್ಬೇಕಾಗುತ್ತೆ. ಇನ್ನ ಎರಡನೇದಾಗಿ ಪ್ರಯೋಗಗಳನ್ನ ಮಾಡಿ ನೋಡ್ಬೇಕು. ಗೊತ್ತಿರ್ತಕ್ಕಂಥ ವಿಚಾರಗಳಿಗೆ ತತ್ವಕ್ಕೆ ಸಂಬಂಧಪಟ್ಟಂತ ನಿರ್ದಿಷ್ಟ ದೃಷ್ಟಾಂತಗಳನ್ನ ನಾವು ಇಲ್ಲಿ ಹೊರಗೆ ಹಚ್ಚಿ ನೋಡ್ಬೇಕಾಗತ್ತೆ. ಇನ್ನ ವಾಕ್ಯೆಯನ್ನ ರೂಪಿಸ್ಬೇಕು. ಹೆಂಗೆ? ನಿರ್ದಿಷ್ಟ ದೃಷ್ಟಾಂತಗಳನ್ನ ನಾವು ಕಂಡ್ಕೊಂಡಾಗ ಒಂದು ಸಾಮಾನ್ಯ ನಿರೂಪಣೆ
ಒಂದು ವಾಕ್ಯವನ್ನ ನಾವು ಅದಕ್ಕೆ ಕೊಡಬೇಕು. ಗೊತ್ತಾಯ್ತಾ? ಇನ್ನ ಪರೀಕ್ಷೆ ಮಾಡೋದು, ಪರೀಕ್ಷಿಸ್ತಕ್ಕಂಥದ್ದು 4ನೇ ಸ್ಟೆಪ್ ಏನಿದೆ, ಪರೀಕ್ಷಿಸುವುದು. ನಿರ್ದಿಷ್ಟ ದೃಷ್ಟಾಂತಗಳಿಂದ ರೂಪಿಸಲಾದಂತ ಸಾಮಾನ್ಯ ನಿರೂಪಣೆಯನ್ನ ಏನ್ ಮಾಡ್ಬೇಕು ನಾವು, ಅದು ಸರಿನೋ ತಪ್ಪೋ ಅಂತೇಳಿ ತಾಳೆಯನ್ನ ನೋಡ್ಬೇಕು. ಇನ್ನ ದೃಢೀಕರಿಸ್ತಕ್ಕಂಥದ್ದು ಅಂದ್ರೆ ಪ್ರಮಾಣೀಕರಿಸ್ತಕ್ಕಂಥದ್ದು. ಹೇಗೆ? ಈ ಹಂತದಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿರ್ದಿಷ್ಟ ದೃಷ್ಟಾಂತಗಳಿಂದ ರೂಪಿತವಾದಂತಹ ಸಾಮಾನ್ಯ ನಿರೂಪಣೆಯನ್ನ ಸಾರ್ವತ್ರಿಕ ತತ್ವವನ್ನಾಗಿ ದೃಢೀಕರಿಸೋದು. ನಿರ್ದಿಷ್ಟ ಉದಾಹರಣೆಯಿಂದ ನಾನು ಬಂದಿದ್ದೀನಿ, ಇದು ಬರೀ ನನಗಷ್ಟೇ ಮೀಸಲಲ್ಲ, ಇದೊಂದು ಸಾರ್ವತ್ರಿಕ ತತ್ವ ಅಂತೇಳಿ ನಾವಲ್ಲಿ ಗುರುತಿಸ್ಬೇಕು. ಹಾಗಾದ್ರೆ ಈ ಪದ್ಧತಿಯನ್ನ ಬಳಸೋದ್ರಿಂದ ಏನ್ರ ಸ್ಕೂಲಲ್ಲಿ ಯೂಸ್ ಆಗುತ್ತಾ? ಸ್ಕೂಲಲ್ಲಿ ನಿಮ್ ಸ್ಕೂಲಲ್ಲಿ ಬಳಕೆ ಮಾಡೋದ್ರಿಂದ ತುಂಬಾ ಇದೆ. There are lot of uses of this method. So what are the uses? ನೋಡಿ, ಇದು ಮನೋವೈಜ್ಞಾನಿಕವಾಗಿ ಸುಭದ್ರವಾದದ್ದು. ನಿಮಗೆ ಕೇಳಬಹುದು, ಮಕ್ಕಳಿಗೆ ಅತ್ಯಂತ ಮನೋವೈಜ್ಞಾನಿಕ ದೃಷ್ಟಿಕೋನದಿಂದ ಶಾಲಾ ಹಂತದಲ್ಲಿ ಬಳಸಬೇಕಾದಂತ ಒಂದು ಬೋಧನಾ ವಿಧಾನ ಅಂತಂದ್ರೆ ಅದು ಅನುಗಮನ ವಿಧಾನ ಅಂತ ಹೇಳ್ತೀವಿ. ಸೊ ಮಕ್ಕಳನ್ನ ಕುಲಂಕುಷವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು, ಮಕ್ಕಳ ಒಳಗಿನ ಮನಸ್ಥಿತಿಯನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಧಾನವೇ ಈ ಅನುಗಮನ ವಿಧಾನ. ಇನ್ನ ವಿದ್ಯಾರ್ಥಿಗಳನ್ನ ಸ್ವಯಂ ಪ್ರೇರಿತರನ್ನಾಗಿ ಮಾಡುತ್ತೆ. ವಿದ್ಯಾರ್ಥಿಗಳು ಸ್ವತಃ ಏನ್ ಮಾಡ್ತವ ಅಂತಂದ್ರೆ ತಮ್ಮಷ್ಟಕ್ಕೆ ತಾವು ಇನ್ವಾಲ್ವ್ ಆಗ್ಲಿಕ್ಕೆ ಶುರು ಮಾಡ್ತವೆ. ಹೊಸದನ್ನ ಹುಡುಕ್ಲಿಕ್ಕೆ ಮಕ್ಕಳು ಶುರು ಮಾಡ್ತವೆ. ಮಾಡುತ್ತಾ ಕಲಿ ಅಂತಕ್ಕಂಥ ತತ್ವವನ್ನ ಇದು ಒಳಗೊಂಡಿದೆ. ಪ್ರಶ್ನೆ ಕೇಳ್ತಾರೆ, ಮಾಡುತ್ತಾ ಕಲಿ ಇದು ಯೋಜನಾ ಪದ್ಧತಿಯನ್ನು ಕೂಡ ಇದೇ ಒಂದು ತತ್ವವನ್ನ ಒಳಗೊಂಡಿದೆ. ಅನುಗಮನ ಪದ್ಧತಿಯಲ್ಲೂ ಕೂಡ ನಾವು ಮಾಡ್ತಾ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಕಲಿತಾ ಹೋಗ್ತವೆ. ಸುಮ್ಬಿಟ್ವಿ ಅಂತಂದ್ರೆ ಏನು ಕಲಿಕೆ ಆಗಲ್ಲ ಅಲ್ಲಿ. ಆದ್ರೆ ಮಕ್ಳಿಗೆ ಏನ್ ಮಾಡ್ಬೇಕು, ಹೆಚ್ಚೆಚ್ಚು ಮಾಡಂತ ಕೆಲಸಗಳನ್ನ, ಕಲಿತಕ್ಕಂತ ಒಂದು ಅವಕಾಶಗಳನ್ನ ಕೊಟ್ಟಾಗ ಮಾಡ್ತಾ ಕಲಿತಕ್ಕಂತ ಒಂದು ಹವ್ಯಾಸವನ್ನ ಮಕ್ಕಳು ಬೆಳೆಸ್ಕೊಳ್ತಾರೆ. ಸೊ ನಿರೀಕ್ಷಣೆ ಆಲೋಚನೆಗಳನ್ನ ಇದು ಹೊಂದಿದೆ. ಆಮೇಲೆ ಏಕಾಗ್ರತ ಶಕ್ತಿಯನ್ನ ಬೆಳೆಸುತ್ತೆ ಮಕ್ಕಳಲ್ಲಿ. ಏಕದೃಷ್ಟಿಕೋನ ಅಂದ್ರೆ ಪವರ್ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂತ ಒಂದು ಬಹಳಷ್ಟು ಸಮಯದಲ್ಲಿ ಮಕ್ಕಳು ಹೇಗೆ ಎದುರಿಸ್ಬೇಕು, ಆ ಸಮಸ್ಯೆನ ಹೇಗೆ ಪರಿಹಾರ ಮಾಡಬೇಕು ಅಂತಕ್ಕಂಥ ಏಕಾಗ್ರತ ಶಕ್ತಿಯನ್ನು ಕೂಡ ಇಲ್ಲಿ ಮಗು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಇನ್ನ ಸ್ಮರಣ ಶಕ್ತಿಯನ್ನು ಕೂಡ ಇಲ್ಲಿ ಬೆಳೆಸ್ಕೊಳ್ಳುತ್ತೆ. ಹಾಗೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧವನ್ನು ಕೂಡ ಇಲ್ಲಿ ಹೆಚ್ಚಿಗೆ ಮಾಡುತ್ತೆ. ಹೇಗೆ ಅಂದ್ರೆ ಶಿಕ್ಷಕ ವಿದ್ಯಾರ್ಥಿಗಳ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಾನೆ ಇಲ್ವಾ? ಹೇಗ್ ಮಾಡ್ತಾನೆ ನೋಡಪ್ಪ, ಯಾರಾದ್ರೂ ನೀವು ಅದನ್ನ ನೋಡಿದೀರಾ, ಇದನ್ನ ನೋಡಿದೀರಾ, ಇದಕ್ಕೆ ಉದಾಹರಣೆ ಕೊಡಿ. ಆಗಮ ಸಂಧಿ ಅಂತಂದ್ರೆ ಏನ್ ಗೊತ್ತಾ? ಅದಕ್ಕೆ ಉದಾಹರಣೆ ಕೊಡಿ. ಈಗ ಮಳೆಗಾಲ ಅಂತ ಹೇಳಿದ ತಕ್ಷಣ ಚಳಿಗಾಲ, ಬೇಸಿಗೆಗಾಲ ಹಿಂಗ್ ಹೇಳ್ಬಿಡ್ತಾರೆ. ಅಲ್ಲಿ ಮಕ್ಕಳ ಇಂಟರ್ಪ್ರಿಟೇಷನ್ ಕೂಡ ಅಲ್ಲಿ ಆಗುತ್ತೆ. ಸೊ ಮಕ್ಕಳು ಕೂಡ ನಮ್ ಜೊತೆಗೆ ಇನ್ವಾಲ್ವ್ ಆಗ್ತಾರೆ. ನಾವು ಕೂಡ ಮಕ್ಕಳ ಜೊತೆ ಇನ್ವಾಲ್ವ್ ಆಗ್ಲಿಕ್ಕೆ ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ವಿದ್ಯಾರ್ಥಿಗಳು ಚಟುವಟಿಕೆಯಿಂದ ಇರ್ಲಿಕ್ಕೆ ತುಂಬಾನೇ ಸಹಾಯಕಾರಿ ವೈಜ್ಞಾನಿಕ ಪದ್ಧತಿಯನ್ನು ಇದು ಒಳಗೊಂಡಿದೆ. ಅನುಗಮನ ಪದ್ಧತಿಯು ಪ್ರಾರಂಭಿಕ ಹಂತಕ್ಕೆ ಸೂಕ್ತವಾದದ್ದು. ಪ್ರಾರಂಭಿಕ ಅಂತಂದ್ರೆ ಮಕ್ಕಳು ಪ್ರಾಥಮಿಕ ಹಂತದಲ್ಲಿ ಇರ್ತಾರೆ ನೋಡ್ರಿ, ಆ ಹಂತದಲ್ಲಿ ಇದನ್ನ ನಾವು ಬಳಕೆ ಮಾಡಿದ್ರೆ ತುಂಬಾ ಸೂಕ್ತವಾದದ್ದು ಅಂತ ಹೇಳಿ ಹೇಳ್ತಾರೆ. ಇನ್ನು ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಇಂಡಕ್ಟಿವ್ ಮೆಥಡ್? ಸೊ ಡಿಮೆರಿಟ್ಸ್ ಆಫ್ ಇಂಡಕ್ಟಿವ್ ಮೆಥಡ್ಸ್ ಏನಿದೆ, ಅವಗುಣಗಳು, ಡಿಸ್ಅಡ್ವಾಂಟೇಜಸ್ ಏನೇನಿದೆ? ಎಲ್ಲ ವಿಷಯಗಳಿಗೂ ಮತ್ತು ಎಲ್ಲ ಅಧ್ಯಾಯಗಳಿಗೂ ಇದು ಸೂಕ್ತವಲ್ಲ. ಕೆಲವೊಂದು ವಿಷಯಗಳಲ್ಲಿ ನಾವು ಬಳಕೆ ಮಾಡೋದು ಕಷ್ಟ ಇದೆ. ಸಮಾಜ ವಿಜ್ಞಾನದಲ್ಲಿ ಬಳಕೆ ಮಾಡೋದು ಕಷ್ಟ ಆಗುತ್ತೆ. ಆಮೇಲೆ ವಿಜ್ಞಾನದಲ್ಲಿ ಬಳಕೆ ಮಾಡ್ಬೋದು, ಗಣಿತದಲ್ಲಿ ಬಳಕೆ ಮಾಡ್ಬೋದು, ಕನ್ನಡ, ಇಂಗ್ಲಿಷ್, ಹಿಂದಿ, ಮರಾಠಿ, ಬೇರೆ ಯಾವುದೇ ಭಾಷೆಯಲ್ಲಿ ಬಳಕೆ ಮಾಡ್ಬೋದು. ಸಮಾಜ ವಿಜ್ಞಾನದಲ್ಲಿ ಸ್ವಲ್ಪ ಕಷ್ಟಕರವಾದಂತ ವಿಚಾರ. ಇನ್ನ ಇದು ಸಮಯವನ್ನ ವ್ಯಯ ಮಾಡುತ್ತೆ. ಎಲ್ಲ ಪದ್ಧತಿಗಳು ಅಷ್ಟೇ, ಹಂಗಂದ್ರೆ ಯಾವ ಪದ್ಧತಿನೂ ಕೂಡ ನಾವು ಬಳಕೆ ಮಾಡಕ್ಕೆ ಆಗಲ್ಲ. ಸ್ಕೂಲಲ್ಲಿ ಸಮಯವನ್ನ ವ್ಯಯ ಮಾಡುತ್ತೆ. ವ್ಯಯ ಮಾಡ್ಲಾರ್ದಂಗೆ ನಾವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು, ಬಳಸ್ಬೇಕು. ಒಂದು ಲಿಮಿಟ್ ನಲ್ಲಿ ನಾವು ಅದನ್ನ ಬಳಸಬೇಕಾಗುತ್ತೆ. ಇನ್ನ ಪರಿಶ್ರಮ, ಹೆಚ್ಚು ಪರಿಶ್ರಮವನ್ನ ಹಾಕಬೇಕು. ಉಚ್ಚ ತರಗತಿಗಳಿಗೆ ಸೂಕ್ತವಾದದ್ದು, ತುಂಬಾ ಉನ್ನತ ತರಗತಿಗಳಿಗೆ ಸೂಕ್ತವಾದದ್ದು ಅಂತ ಹೇಳ್ತಾರೆ. ಈ ಕ್ರಮದಿಂದ ಪಠ್ಯಕ್ರಮವನ್ನ ನಾವು ಸಂಪೂರ್ಣವಾಗಿ ಮುಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸೂಕ್ತವಾದಂತದ್ದಲ್ಲ. ಪಾಠದ ಯಶಸ್ಸು ಶಿಕ್ಷಕನ ದಕ್ಷತೆ ಮೇಲೆ, ಇದು ಆದರ್ಶದ ಮೇಲೆ ಅವಲಂಬಿಸುತ್ತೆ. ಶಿಕ್ಷಕ ಎಷ್ಟು ಆದರ್ಶಯುತವಾದಂತ ಬದುಕನ್ನ ನಡೆಸ್ತಾನೆ, ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಟೈಮ್ ಕೊಡ್ತಾನೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಎಸ್, ಹಾಗಾದ್ರೆ ಇನ್ನ ಮುಂದಿನ ಪದ್ಧತಿ ನಿಗಮನ ಪದ್ಧತಿ ಅಥವಾ ನಿಯಮ ಪರಿಪಾಲನಾ ಪದ್ಧತಿ ಅಂತೇಳಿ ಕರಿತೀವಿ. ಇದು ಕೂಡ ಒಂದು ಬೋಧನಾ ವಿಧಾನ. ಇದನ್ನ ಡಿಡಕ್ಟಿವ್ ಮೆಥಡ್ ಆರ್ ಅಪ್ರೋಚ್ ಅಂತೇಳಿ
ನಾವು ಕರಿಬಹುದು. ಹಾಗಾದ್ರೆ ಈ ಒಂದು ಪದ್ಧತಿಯಲ್ಲಿ ಹೇಗೆ ಬಳಸ್ತೀವಿ ನಾವು? ನಿಗಮನ ಪದ್ಧತಿಯು ನಿಗಮನ ತತ್ವದ ಆಧಾರದ ಮೇಲೆ ನಿಂತಿದೆ. ನಿಗಮನ, ಸೊ ನಿಗಮನ ಅಂತಂದ್ರೇನು? ಒಂದು ವಿಚಾರದಿಂದ ಮುಂದಕ್ಕೆ ಹೋಗ್ತಕ್ಕಂತ ಒಂದು ಅರ್ಥವನ್ನ ಇದು ಕೊಡುತ್ತೆ. ನಿಗಮನ ಅಂತಂದ್ರೇನು? ಒಂದು ವಿಚಾರದಿಂದ ನಾವು ಮೂವ್ ಫಾರ್ವರ್ಡ್, ಸ್ವಲ್ಪ ಮುಂದಕ್ಕೆ ಹೋಗೋದು, ಅದೇ ನಿಗಮನ ಅಂತ ಹೇಳಿ ಹೇಳ್ತೀವಿ. ಸೊ ರೇಖಾಗಣಿತದಲ್ಲಿ ಈ ಪದವನ್ನ ಗಣಿತ ತಜ್ಞರು ಉಪಯೋಗಿಸ್ತವರಲ್ಲಿ ಈಜಿಪ್ಟಿನ ಗಣಿತ ತಜ್ಞರು ಮೊದಲಿಗರು. ರೇಖಾಗಣಿತದಲ್ಲಿ ಈ ಪದವನ್ನ ಮೊದಲು ಯಾರು ಉಪಯೋಗಿಸ್ತಾರೆ ಅಂತಂದ್ರೆ ನೋಡಿ, ಈಜಿಪ್ಟಿನ ಗಣಿತ ತಜ್ಞರು ಯೂಸ್ ಮಾಡ್ತಾರೆ. ಗ್ರೀಕ್ ಗಣಿತ ತಜ್ಞರು ತಮ್ಮ ರೇಖಾಗಣಿತದಲ್ಲಿ ಒಂದು ರೀತಿಯಾದಂತಹ ನಿಗಮವನ್ನ ವ್ಯಾಪಕವಾಗಿ ಬಳಸ್ಕೊಡ್ತಾರೆ. ಹಾಗೇನೆ ಇದರ ಒಂದು ಪೂರ್ಣ ಸ್ವರೂಪವನ್ನ ನಮಗೆ ಕೊಟ್ಟವನು ಅಂತಂದ್ರೆ ಯೂಕ್ಲಿಡ್. ಈ ನಿಗಮನ ಪದ್ಧತಿಯನ್ನ ಪ್ರತಿಪಾದನೆ ಮಾಡಿದಂತವರು ಅರಿಸ್ಟಾಟಲ್. ಯಾರು? ಅರಿಸ್ಟಾಟಲ್. ಇಷ್ಟು ನೆನ್ಪಿಟ್ಕೊಳ್ರಿ. ಸೊ ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು? ಇದು ಹೇಗೆ ಕಲಿಯೋದು ನೋಡಿ. ಈ ನಿಗಮನ ಏನ್ ಮಾಡುತ್ತೆ ಅಂದ್ರೆ ಸಾಮಾನ್ಯ ತತ್ವಗಳಿಂದ ನಿರ್ದಿಷ್ಟ ಉದಾಹರಣೆಗಳ ಕಡೆಗೆ ಸಾಕ್ತಕ್ಕಂಥದ್ದು, ತತ್ವಬದ್ಧವಾಗಿ ಯೋಚಿಸುವ ಒಂದು ಕ್ರಿಯೆ, ಚಿಂತನೆ ಮಾಡುವಂತ ಒಂದು ವಿಧಾನ ಅಂತ ಹೇಳ್ತೀವಿ. ನಿಗಮನ ಪದ್ಧತಿ ಅಂತಕ್ಕಂಥದ್ದು ಇದು ಅನುಗಮನ ಪದ್ಧತಿಗೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು. ಹೇಗೆ ಅಂದ್ರೆ ಅದು ನಾವು ಉದಾಹರಣೆಗಳಿಂದ ತತ್ವದೆಡೆಗೆ ಬರ್ತೀವಿ, ಇಲ್ಲಿ ತತ್ವದಿಂದ ಉದಾಹರಣೆಗಳೆಡೆಗೆ ಹೋಗೋದು, ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ ಹೋಗೋದು. ಓಕೆ, ತರ್ಕಬದ್ಧವಾಗಿ ಯೋಚಿಸ್ತಕ್ಕಂಥ ಒಂದು ಕ್ರಿಯೆಯನ್ನ ನಾವು ನಿಗಮನ ಪದ್ಧತಿ ಅಥವಾ ಡಿಡಕ್ಟಿವ್ ಮೆಥಡ್ ಅಂತೇಳಿ ಕರಿತೀವಿ. ಈ ಒಂದು ನಿಗಮನ ತತ್ವದ ಆಲೋಚನಾ ರೀತಿಯನ್ನ ವಿವರಿಸಲಿಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಕೂಡ ನಾವು ನೋಡ್ಬೋದು. ಅಂತ ಉದಾಹರಣೆಗಳು ನೋಡಿ, ಎಲ್ಲಾ ಸದ್ಭಾವನೆಯುಳ್ಳಂತ ಜನರು ದಾನಶೀಲರು ಆಗಿರ್ತಾರೆ ಅಂತ ಅಂದಿಟ್ಕೊಳ್ರಿ. ನಾನು ಸದ್ಭಾವನೆಯುಳ್ಳವನು, ಆದ್ರಿಂದ ನಾನು ದಾನಶೀಲ. ನಾನು ದಾನಶೀಲನಾಗಿದ್ದರೆ ನಾನು ಸದ್ಭಾವನೆಯುಳ್ಳವನಲ್ಲ. ಅಂದ್ರೆ ಏನಿದು? ನಿಗಮನ ತತ್ವದ ಆಲೋಚನಾ ರೀತಿಯನ್ನ ವಿವರಿಸಲಿಕ್ಕೆ ಇರ್ತಕ್ಕಂಥ ಕೆಲವೊಂದು ಉದಾಹರಣೆಗಳಿವು, ಬೇರೇನೋ ಅಂತ ತಿಳ್ಕೊಬೇಡಿ. ನಿಗಮನ ತತ್ವವನ್ನು ನಾವು ರೂಪಿಸ್ಬೇಕಾಗುತ್ತಲ್ಲ, ರೂಪಿಸುವಂತ ಸಂದರ್ಭದಲ್ಲಿ ಈ ಒಂದು ತತ್ವಗಳನ್ನ, ಈ ಒಂದು ಉದಾಹರಣೆಗಳನ್ನ ನಾವು ಇಲ್ಲಿ ತೆಗೆದುಕೊಳ್ಬಹುದು. ಇನ್ನೊಂದು ಎಕ್ಸಾಂಪಲ್, 3 ಬಿಂದುಗಳು ಒಂದು ಸಮತಲನವನ್ನ ನಿರ್ಧರಿಸುತ್ತೆ. ಇಲ್ಲಿ ಒಂದು ರೇಖಾಗಣಿತಕ್ಕೆ ಸಂಬಂಧಪಟ್ಟಂತ ವಾಕ್ಯ. 3 ಬಿಂದುಗಳು ಒಂದು ಸಮತಲವನ್ನ ನಿರ್ಧರಿಸುತ್ತೆ. ಒಂದು ತ್ರಿಭುಜದಲ್ಲಿ 3 ಶೃಂಗಗಳಿವೆ, ಆದ್ದರಿಂದ ಒಂದು ತ್ರಿಭುಜವು ಒಂದು ಸಮತಲವನ್ನ ನಿರ್ಧರಿಸುತ್ತೆ. ಗಣಿತಕ್ಕೆ ಸಂಬಂಧಪಟ್ಟಿದ್ದು. ಇನ್ನ ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ನೋಡ್ರಿ, ಎಲ್ಲಾ ಕವಿಗಳು ಬುದ್ಧಿವಂತರು, ಯಾವ ಬುದ್ಧಿವಂತನು ಗಣಿತವನ್ನ ಕಡೆಗಣಿಸಲ್ಲ, ಆದ್ರಿಂದ ಯಾವ ಕವಿಯೂ ಕೂಡ ಗಣಿತವನ್ನ ಕಡೆಗಣಿಸಲ್ಲ. ಅಂದ್ರೆ ಇಲ್ಲಿ ಎಲ್ಲಾ ಕವಿಗಳು ಕೂಡ ಬುದ್ಧಿವಂತರು ಅಂತ ಹೇಳಿ ವಾದ ಮಾಡ್ತಾ ಇದೀವಿ, ಯಾವ ಬುದ್ಧಿವಂತನು ಕೂಡ ಗಣಿತವನ್ನ ಕಡೆಗಣಿಸಲ್ಲ. ಹಾಗಾಗಿ ಇವೆರಡನ್ನೂ ಕೂಡ ನಾವು ಸಾಮಾನ್ಯ ತತ್ವಕ್ಕೆ ತರಬೇಕು ಅಂದ್ರೆ ಯಾವ ಕವಿಯೂ ಕೂಡ ಗಣಿತವನ್ನ ಕಡೆಗಣಿಸಲ್ಲ. ಸೊ ಕವಿಗಳು ಬುದ್ಧಿವಂತರಾಗಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಯಾವುದೇ ಗಣಿತವನ್ನ ಅವರು ಬೇಜವಾಬ್ದಾರಿತನದಿಂದ ನೋಡಲ್ಲ. ಸೊ ಹೀಗೆ ನೋಡಿ, ಈ ತರ ಎಲ್ಲಾ ಪೂರ್ಣ ವರ್ಗಗಳು ಸಮ ಅಪವರ್ತನಗಳನ್ನ ಹೊಂದಿರುತ್ತೆ. 25ರ ಅಪವರ್ತನಗಳು 5 ಮತ್ತು 5 ಅವು ಸಮವಾಗಿರುತ್ತೆ. ಅದು ಒಂದು ಪೂರ್ಣ ವರ್ಗ. ಈ ರೀತಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಿಯಮದಿಂದ ಸಾಮಾನ್ಯ ತತ್ವದೆಡೆಗೆ ಹೋಗ್ತೀವಿ. ಎಲ್ಲ ನಿಯಮಗಳು ಹೇಳ್ತಾ ಇರೋದು, ನಿಯಮಗಳ ಆದ ನಂತರ ಉದಾಹರಣೆಗಳನ್ನ ಹೇಳ್ತಾ ಹೋಗ್ತೀವಿ. ಈಗ ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಅಂತಂದ್ರೆ, ಅಬ್ಜೆಕ್ಟಿವ್ಸ್ ಆರ್ ನಥಿಂಗ್ ಬಟ್ ಇಟ್ ಡಿಸ್ಕ್ರೈಬ್ಸ್ ನೌನ್ಸ್ ಅಂಡ್ ಪ್ರೊನೌನ್ಸ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, she is a beautiful girl, he is a handsome guy, I am a bad boy, I am an intelligent girl. ಸೊ ಈ ರೀತಿ ನಾವು ಆ ತತ್ವಕ್ಕೆ ಅನುಗುಣವಾಗಿ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀವಿ. ಇದೇ ನಿಗಮನ ಪದ್ಧತಿ. ಸೊ ಇಷ್ಟು ನೀವೇನು ತಿಳ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಗಮನ ಪದ್ಧತಿ ಅಂದ್ರೇನು, ಹಾಗೇನೆ ಮತ್ತೆ ಅನುಗಮನ ಪದ್ಧತಿ ಅಂದ್ರೇನು, ಆ ತತ್ವಗಳನ್ನ ತಿಳ್ಕೊಂಡ್ರೆ ಸಾಕು. ಇಲ್ಲಿ ಸಾಮಾನ್ಯ ತತ್ವಗಳಿಂದ ನಿರ್ದಿಷ್ಟ ಪರಿಪಾಲನಾ ಪದ್ಧತಿ ಹೋಗುತ್ತೆ, ಅಮೂರ್ತದಿಂದ ಮೂರ್ತದೆಡೆಗೆ ಸಾಗುತ್ತೆ. ಅನುಗಮನ ಪದ್ಧತಿ ಮೂರ್ತದಿಂದ ಅಮೂರ್ತದೆಡೆಗೆ ಹೋಗ್ತಿತ್ತು, ನಿಗಮನ ಪದ್ಧತಿ ಅಮೂರ್ತದಿಂದ ಮೂರ್ತದೆಡೆಗೆ ಸಾಗುತ್ತೆ. ಇನ್ನ ಗೊತ್ತಿಲ್ಲದಿದ್ದರಿಂದ ಗೊತ್ತಿದೆಡೆಗೆ ಸಾಗುತ್ತೆ. ನಿಯಮ ನಮಗೆ ಗೊತ್ತೇ ಇರಲ್ಲ, ಆ ನಿಯಮ ಗೊತ್ತಿಲ್ಲದ ಕಡೆಯಿಂದ ನಮ್ಗೆ ಉದಾಹರಣೆ ಕಡೆಗೆ ಹೋಗ್ತೀವಿ. ಸಾರ್ವತ್ರಿಕ ಅನ್ವಯವಾಗ್ತಕ್ಕಂಥ ತತ್ವಗಳಿಂದ ಉದಾಹರಣೆಯೆಡೆಗೆ ನಾವು ಸಾಕ್ತೇವೆ. ಇದು ಆ ಒಂದು ನಿಗಮನ ಪದ್ಧತಿಯ ಪ್ರಮುಖವಾದಂತ ತತ್ವಗಳು. ಓಕೆ, ಇದಾದ ನಂತರ ನೋಡಿ, ಇವೆಲ್ಲವೂ ಕೂಡ ನಾವೇನ್ ಮಾಡ್ಬೋದು, ಇಲ್ಲಿ ಕೆಲವು ಹಂತವನ್ನ ನಾವು ಬಳಸ್ತೀವಿ. ಸಮಸ್ಯೆಯನ್ನ ನಿವೇದಿಸ್ತಕ್ಕಂಥದ್ದು, ಯಾವುದನ್ನ ಕಂಡುಹಿಡಿಯಲು ಅಥವಾ ಸಾಧಿಸಬೇಕು ಅಂತಕ್ಕಂಥದನ್ನ ಸ್ಪಷ್ಟಪಡಿಸಬೇಕು,
ವಿದ್ಯಾರ್ಥಿಗಳ ಹಿಂದಿನ ಕಲಿಕೆಯ ಅನುಭವಗಳನ್ನ ಉಪಯೋಗಿಸ್ಕೊಳ್ಬೇಕು. ನಂತರದಲ್ಲಿ 4ನೇ ಹಂತ ಯಾವುದು ಅಂದ್ರೆ ತೀರ್ಮಾನವನ್ನ ಕೈಗೊಳ್ತಕ್ಕಂಥದ್ದು. ಇವಷ್ಟು ಸೂತ್ರಗಳ ಅಥವಾ ಇವಷ್ಟು ಹಂತಗಳ ಮೇಲೆ ನಾವೇನ್ ಮಾಡ್ಬೇಕು, ನಿಗಮನ ಪದ್ಧತಿಯನ್ನ ಶಾಲಾ ಕೊಠಡಿಯಲ್ಲಿ ಆರಂಭ ಮಾಡ್ಬೇಕಾಗತ್ತೆ. ಇಲ್ಲಿ ಒಂದೊಂದ್ರೆ ಡೀಟೇಲ್ ಆಗಿ ತುಂಬಾ ಡೀಟೇಲ್ ಆಗಿದೆ. ಸೊ ಹೇಗೆ ಅಂದ್ರೆ ನೋಡಿ, ಒಂದ್ ಹೇಳ್ತೀನಿ, ಸಮಸ್ಯೆಯನ್ನು ನಿವೇದಿಸಬೇಕು. ಹೇಗೆ ನಿವೇದಿಸಬೇಕು ಅಂದ್ರೆ, ಸಮಸ್ಯೆ ಅಂದ್ರೆ ಏನಪ್ಪಾ, ಸಾಧಿಸಬಹುದಾದಂತ ತೀರ್ಮಾನ. ಹಾಗಾದ್ರೆ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಅಂತಕ್ಕಂಥದ್ದೇ ಇಲ್ಲಿ ಸಮಸ್ಯೆ. ಇದೊಂದು ನಿರ್ದಿಷ್ಟ ಸಂಗತಿಗೆ ಅನ್ವಯಿಸಬಹುದಾದಂತ ಒಂದು ಸೂತ್ರ, ತತ್ವ ಕೂಡ ಆಗ್ಬೋದು. ಇದನ್ನ ಸ್ಪಷ್ಟವಾದಂತ ರೂಪದಲ್ಲಿ ಮೊದಲು ನಿವೇದಿಸಬೇಕಾಗತ್ತೆ. ಸೊ ಸೂತ್ರಗಳನ್ನ, ತತ್ವಗಳನ್ನ ಪರಿಚಯ ಮಾಡ್ಕೊಡ್ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಓಕೆ, ಹೀಗೆ ಎಲ್ಲವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಸೊ ತೀರ್ಮಾನ ಕೈಗೊಳ್ತಕ್ಕಂಥದ್ದು ಲಾಸ್ಟ್. ಇನ್ನ ನಿಗಮನ ಒಂದು ಪದ್ಧತಿಯ ಹಂತಗಳು, ಸ್ಟೆಪ್ಸ್ ಆಫ್ ಡಿಡಕ್ಟಿವ್ ಮೆಥಡ್. ಸಮಸ್ಯೆಯನ್ನ ತಿಳಿದುಕೊಳ್ಬೇಕು ಮೊದಲು, ಆಮೇಲೆ ವಿಷಯದ ಒಂದು ಮಾಹಿತಿಯ ಸಂಗ್ರಹಣೆ ಬೇಕು, ಅನಂತರ ಅದನ್ನ ಪರಿಶೀಲನೆ ಮಾಡಬೇಕು, ಅನಂತರ ನಿಯಮಗಳನ್ನ ಅನ್ವಯ ಮಾಡ್ಕೊಳ್ಬೇಕು, ಕೊನೆಯದಾಗಿ ತಾಳೆಯನ್ನ ನೋಡ್ಬೇಕು. ತಾಳೆಯನ್ನು ನೋಡೋದು ಅಂತಂದ್ರೆ ಸರಿನೋ ತಪ್ಪೋ ಅಂತೇಳಿ ಅನಾಲಿಸಿಸ್ ಮಾಡ್ಬಿಟ್ಟು ಅದನ್ನ ತಾಳೆಯನ್ನ ನೋಡ್ಬೇಕಾಗತ್ತೆ. ಇದಾದ ನಂತರ ಈಗ ಮೆರಿಟ್ಸ್ ಆಫ್ ಡಿಡಕ್ಟಿವ್ ಮೆಥಡ್, ನಿಗಮನ ಪದ್ಧತಿಯ ಗುಣಗಳು ಏನೇನಿದ್ದಾವೆ, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಡಿಡಕ್ಟಿವ್ ಮೆಥಡ್. ಎಲ್ಲ ವಿಷಯಗಳಿಗೆ ಸೂಕ್ತವಾದದ್ದು, ಹಾಗೆ ಎಲ್ಲ ಅಧ್ಯಾಯಗಳಿಗೂ ಕೂಡ ಇದನ್ನ ನಾವು ಬಳಕೆ ಮಾಡ್ತೀವಿ. ಸಾಮಾನ್ಯವಾಗಿ ಶಾಲೆ ಅಂತಂದಾಗ ಎಲ್ಲ ವಿಷಯಗಳಿಗೂ ಕೂಡ ಇದನ್ನ ಬಳಕೆ ಮಾಡ್ತೀವಿ, ಎಲ್ಲ ಅಧ್ಯಾಯಗಳಿಗೂ ಕೂಡ ಬಳಕೆ ಮಾಡಬಹುದಾದಂತ ಸರಳವಾದಂತಹ ಒಂದು ವಿಧಾನ. ಇನ್ನು ಸ್ಮರಣ ಶಕ್ತಿಯನ್ನ ಇದು ಹೆಚ್ಚು ಮಾಡುತ್ತೆ, ಸಮಯವನ್ನ ಉಳಿತಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಪ್ರತಿಭಾವಂತ ಮಾತ್ರ ಅಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಸೂಕ್ತ ಆಗುತ್ತೆ. ಮತ್ತು ನಾವು ಅನುಗಮನ ಪದ್ಧತಿಯನ್ನ ಹಿಂದುಳಿದಂತ ಮಕ್ಕಳನ್ನು ಕೂಡ ಭಾಗವಹಿಸ್ಕೊಂಡು ನಾವು ಅಲ್ಲಿ ಪೂರೈಸ್ಕೊಳ್ಬಹುದು. ನಿಗಮನ ಪದ್ಧತಿ ಕಂಪ್ಲೀಟ್ ಆಗಿ ಯಾರು ಹೈಲಿ ಇಂಟೆಲಿಜೆಂಟ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಏನ್ ಮಾಡ್ತಾರೆ, ಅದು ಸೂಕ್ತವಾದದ್ದು ಅಂತೇಳಿ ಹೇಳ್ಬೋದು. ಇನ್ನ ಕಲಿಕೆಯನ್ನ ತೀವ್ರಗೊಳಿಸುತ್ತೆ, ಕಲಿಕೆಯಲ್ಲಿ ಹೆಚ್ಚೆಚ್ಚು ತೊಡಗ್ಲಿಕ್ಕೆ, ಕಲಿಕೆಯನ್ನ ಹೆಚ್ಚೆಚ್ಚು ಮಕ್ಕಳು ಮಾಡ್ಲಿಕ್ಕೆ ತುಂಬಾ ಅನುವನ್ನ ಮಾಡಿಕೊಡುತ್ತೆ ಇದು. ಇನ್ನ ಶಿಕ್ಷಕರ ಶ್ರಮನು ಕೂಡ ಹೆಚ್ಚಾಗಕ್ ಸಾಧ್ಯ ಇಲ್ಲ. ಆಮೇಲೆ ಉನ್ನತ ಹಂತಕ್ಕೆ ಹೆಚ್ಚು ಸೂಕ್ತ ಅಂತ ಹೇಳಿ ಹೇಳ್ತೀವಿ. ಸೊ ಇದು ಅನುಗಮನ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುತ್ತೆ. ಅನುಗಮನ ಪ್ರಕ್ರಿಯೆ ಇತ್ತಲ್ಲ ಅದನ್ನ ಸಂಪೂರ್ಣವಾಗಿ ಕೈಗೊಳಿಸ್ತಕ್ಕಂತ ಒಂದು ತತ್ವ ಅಂತೇಳಿ ಹೇಳ್ತೀವಿ. ಇನ್ನು ಈ ಪದ್ಧತಿಯ ದೋಷಗಳು ಏನೇನಿದೆ ಹಾಗಾದ್ರೆ, ನಿಗಮನ ಪದ್ಧತಿಯು ಮನೋವೈಜ್ಞಾನಿಕವಾಗಿ ಅಭದ್ರವಾದದ್ದು. ಅಂದ್ರೆ ಈ ಒಂದು ನಿಗಮನ ಪದ್ಧತಿಯನ್ನ ಬಳಕೆ ಮಾಡೋದ್ರಿಂದ ಮಕ್ಕಳಿಗೆ ಆದಷ್ಟು ಬೇಗ ಅರ್ಥ ಆಗುತ್ತೆ ಅಂತಕ್ಕಂಥದ್ದೇನಿದೆ ಅಲ್ಲ, ಅದು ಸ್ವಲ್ಪ ಮನೋವೈಜ್ಞಾನಿಕವಾದಂತಹ ದೃಷ್ಟಿಕೋನದಲ್ಲಿ ನೋಡಿದಾಗ ಅದು ಎಲ್ಲೋ ಆಗಲ್ಲ ಅಂತಕ್ಕಂಥ ಅರಿವು ನಮಗೆ ಗೊತ್ತಾಗುತ್ತೆ. ಇನ್ನ ಮಾಡುತ್ತಾ ಕಲಿ ಎಂಬ ತತ್ವವನ್ನ ಇದು ಹೊಂದಿಲ್ಲ. ಇದು ಏನಪ್ಪಾ ಅಂದ್ರೆ ಮಾಡುತ್ತಾ ಕಲಿ ಎಂಬ ತತ್ವವನ್ನ ಇದು ಹೊಂದಿಲ್ಲ. ಆಮೇಲೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಸೂಕ್ತವಲ್ಲ. ನಾವು ಮೆರಿಟ್ಸ್ ನಲ್ಲೇ ನೋಡ್ಕೊಂಡ್ವಿ, ಇದು ಎಲ್ಲಾ ವಿದ್ಯಾರ್ಥಿಗಳಿಗೂ ಸೂಕ್ತವಾದಂತಹ ಒಂದು ತತ್ವವಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಅಂದ್ರೆ ಯಾರು ಶಾಲೆಯಲ್ಲಿ ಪ್ರತಿಭಾವಂತ ಮಕ್ಕಳು ಅಂತೇಳಿ ಅನ್ಸ್ಕೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಸೂಕ್ತವಾದಂತಹ ಒಂದು ಪದ್ಧತಿ. ಇನ್ನ ಮಂದ ಕಲಿಕೆ ವಿದ್ಯಾರ್ಥಿಗಳಿಗೆ ಅನ್ವಯ ಆಗಲ್ಲ, ಅವೈಜ್ಞಾನಿಕವಾದದ್ದು ಅಂತೇಳಿ ಹೇಳ್ತೀವಿ. ಕಂಠಪಾಠಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಸಾಕಷ್ಟು ಏನ್ ಮಾಡ್ತಾರೆ ಅಂತಂದ್ರೆ ನಿಯಮಗಳನ್ನ ಬಾಯ್ಪಾಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಸೊ ನಿಯಮಗಳನ್ನ ಬಾಯ್ಪಾಟ್ ಮಾಡಕ್ ಶುರು ಮಾಡಿದ್ರಂದ್ರೆ ಆಟೋಮೆಟಿಕ್ ಆಗಿ ಈ ಪದ್ಧತಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಕಂಠಪಾಠ ಪದ್ಧತಿಗೆ ಅಥವಾ ಕಂಠಪಾಠಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನ ಕೊಡ್ತಕ್ಕಂತ ಒಂದು ನಿಯಮವೇ ಡಿಡಕ್ಟಿವ್ ಮೆಥಡ್. ಓಕೆ, ಇನ್ನ ಮುಂದಿನ ಒಂದು ಬೋಧನಾ ವಿಧಾನವನ್ನ ನೋಡೋದಾದ್ರೆ ಅನುಗಮನ ನಿಗಮನ ವಿಧಾನ. ಸೊ ಇವಾಗ ನಾವು ಅನುಗಮನ ಅಂದ್ರೆ ಏನಂತ ನೋಡಿದ್ವಿ, ನಿಗಮನ ವಿಧಾನ ಅಂತಂದ್ರೆ ಏನಂತ ನೋಡಿದ್ವಿ. ಆದ್ರೆ ಇವೆರಡು ಬೋತ್ ಆರ್ ಕಂಬೈನ್ಡ್. ಸೊ ಇಂಡಕ್ಟಿವ್ ಡಿಡಕ್ಟಿವ್ ಮೆಥಡ್ ಅಂತ ಹೇಳ್ಬಿಟ್ಟು ಇವೆರಡನ್ನು ಕೂಡ ಜೋಡಿಸಿ ಹೇಳಿದಾಗ ಏನ್ ಬರುತ್ತೆ, ಅನುಗಮನ ಮತ್ತು ನಿಗಮನ ವಿಧಾನದ ಪ್ರತಿಪಾದಕರು ಡಾರ್ವಿನ್. ನೆನ್ಪಿಟ್ಕೊಳ್ರಿ, ಅನುಗಮನ ಮತ್ತು ನಿಗಮನ ಪದ್ಧತಿಯನ್ನ ಪ್ರತಿಪಾದನೆ ಮಾಡಿದಂತವರು ಡಾರ್ವಿನ್ ರವರು. ಇವುಗಳ ಬಗೆಗೆ ಆಲೋಚನೆ, ಪ್ರಕ್ರಿಯೆ, ತರ್ಕಗಳು, ವೈಜ್ಞಾನಿಕ ವಿಧಾನದ ಒಂದು ಸಾರ ಅಂತ ಹೇಳ್ತೀವಿ. ಇನ್ನು ಅರಿಸ್ಟಾಟಲ್ ರವರು ನಿಗಮನ ಪದ್ಧತಿಯನ್ನ ಪ್ರತಿಪಾದನೆ ಮಾಡಿದ್ದಾರೆ. ಫ್ರಾನ್ಸಿಸ್ ಬೇಕನ್ ರವರು ಅನುಗಮನ ಒಂದು ಪದ್ಧತಿಯನ್ನ ಅವರು ಬಳಕೆ ಮಾಡ್ಕೊಂಡಿದ್ದಾರೆ ಅಲ್ವಾ. ಇನ್ನ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋದಾದ್ರೆ ಅನುಗಮನ ಪದ್ಧತಿಯನ್ನ ಇಂಡಕ್ಟಿವ್ ಮೆಥಡ್, ಇಟ್ ಇಸ್ ಅ
ಒಂದು ಏನಂತ ಹೇಳ್ತೀವಿ ಅಂದ್ರೆ ಮನೋವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಫಾರ್ ಅವರ್ ಸ್ಟೂಡೆಂಟ್ಸ್. ಓಕೆ, ಇನ್ನ ಈ ಅನುಕೂಲಗಳೇನಿದಾವೆ ಇವೆರಡು ಮೆಥಡ್ಗಳಿಂದ, ಅನುಗಮನ ಮತ್ತೆ ನಿಗಮನ ಇವೆರಡು ಒಂದು ಪದ್ಧತಿಗಳನ್ನ ಬಳಸೋದ್ರಿಂದ ಏನೇನೆಲ್ಲ ಅನುಕೂಲ ಇದೆ ಅಂತಂದ್ರೆ, ಈ ವಿಧಾನದ ಬಳಕೆಯಿಂದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಬ್ಬರಲ್ಲೂ ಕೂಡ ತರ್ಕಿಸ್ತಕ್ಕಂತ ಒಂದು ಮನೋಭಾವ, ಅಂದ್ರೆ ವಿಷಯದ ಒಂದು ವಿಶ್ಲೇಷಣೆ ಆಗಿರ್ಬೋದು, ವಿಮರ್ಶಾತ್ಮಕ ಚಿಂತನೆ ಆಗಿರ್ಬೋದು, ಅವೆಲ್ಲವನ್ನ ಮಾಡ್ಲಿಕ್ಕೆ ಈ ಪದ್ಧತಿ ನಮ್ಗೆ ಅನುವನ್ನ ಮಾಡಿಕೊಡುತ್ತೆ. ಸೊ ಒಂದು ವೇಳೆ ನಾವು ತರಗತಿ ಕೋಣೆಯಲ್ಲಿ ಈ ಒಂದು ಪದ್ಧತಿಯನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ, ಪ್ರಾಯೋಗಿಕವಾಗಿ ನಾವು ಅನ್ವಯಿಸ್ಕೊಂಡಿಲ್ಲ ಅಂತಂದ್ರೆ ಮಕ್ಕಳಿರ್ತಕ್ಕಂಥ ಸುಪ್ತ ಚೇತನಗಳನ್ನ ನಾವು ಹೊರತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಬಳಕೆಯನ್ನ ಮಾಡಿದಾಗ, ಈ ಒಂದು ಬೋಧನಾ ವಿಧಾನದ ಬಳಕೆ ಆದಾಗ ನಮ್ಗೆ ಮಕ್ಕಳಲ್ಲಿರ್ತಕ್ಕಂಥ ಸೃಜನಶೀಲತೆ ಆಗಿರ್ಬೋದು, ಬುದ್ಧಿಶಕ್ತಿ ಮಟ್ಟನೂ ಕೂಡ ನಮ್ಗೆ ತಿಳಿಯುತ್ತೆ. ಇನ್ನು ಕ್ರಮಬದ್ಧವಾದಂತಹ ಬೋಧನೆಗೆ ಇದು ಹೆಚ್ಚು ಆಸ್ಪದವನ್ನ ನೀಡುತ್ತೆ. ಸೊ ಕ್ರಮಬದ್ಧವಾಗಿರ್ಬೇಕು ಬೋಧನೆ. ಹೇಗೆ ನೋಡಿ, ಬೋಧನೆ ಅಂತಕ್ಕಂಥದ್ದು ಸಿಸ್ಟಮೆಟಿಕ್ ವೇನಲ್ಲಿ ಇದ್ದಾಗ ಮಾತ್ರ ಮಗುವಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಸೊ ಆ ಒಂದು ಕೆಲಸವನ್ನ ಈ ಬೋಧನಾ ವಿಧಾನ ನಿರ್ವಹಿಸ್ಕೊಂಡು ಹೋಗುತ್ತೆ. ಆಮೇಲೆ ಮುಖ್ಯವಾಗಿ ಇಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಆಗುತ್ತೆ. ಆಕ್ಟಿವಿಟಿ ಬೇಸ್ಡ್, ವಾಟ್ ಇಸ್ ಇಟ್ ಮೀನ್? ಸೊ ಚಟುವಟಿಕೆ ಆಧಾರಿತ ಕಲಿಕೆ ಇಲ್ಲಿ ಉಂಟಾಗುತ್ತೆ. ಸೊ ಮಕ್ಕಳಿಗೆ ಬೇಕಾಗಿರೋದೇನಪ್ಪಾ ಅಂತಂದ್ರೆ ಕನ್ಸ್ಟ್ರಕ್ಟಿವಿಸಮ್. ಈಗ ರಚನಾತ್ಮಕ ತತ್ವಕ್ಕೆ ನಾವು ಹೊಂದ್ಕೊಂಡಿದೀವಿ, ರಚನಾವಾದ ತತ್ವದಲ್ಲಿ ನಮ್ಮ ಪಠ್ಯಕ್ರಮ ರೆಡಿ ಆಗ್ತಾ ಇದೆ ಅಲ್ವಾ. ಈ ರಚನಾವಾದ ತತ್ವ, ಮೂಲ ತತ್ವ ಏನ್ ಹೇಳುತ್ತೆ ಅಂದ್ರೆ ಮಕ್ಕಳಿಗೆ, ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ವಿಭಿನ್ನ ರೀತಿಯಾದಂತಹ ಚಟುವಟಿಕೆಗಳನ್ನ ಕೊಡೋದ್ರ ಮುಖಾಂತರ ಕ್ಲಾಸ್ಗಳನ್ನ ಎಂಗೇಜ್ ಮಾಡಬೇಕು. ಅಲ್ಲಿ ಮಕ್ಕಳೇನಾಗಿರ್ಬೇಕು ಅಂದ್ರೆ ಚಟುವಟಿಕೆಯಲ್ಲಿ ತೊಡಗಿರ್ಬೇಕು ಅನ್ನೋದು, ದಟ್ ಇಸ್ ದ ಮೇನ್ ಮೋಟೋ ಆಫ್ ದ ಕರಿಕ್ಯುಲಮ್. ಎಸ್, ಓಕೆ. ದೆನ್ ಸೃಜನಶೀಲತೆಗೆ ಅಷ್ಟೇ ಅಲ್ಲ, ನಾವು ಅಷ್ಟಕ್ಕೆ ಆಕ್ಟಿವಿಟಿ ಬೇಸ್ಡ್ ಇದೆ, ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಟೀಚಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ ಅಷ್ಟಕ್ಕೆ ಮುಗಿದೋಯ್ತು ಅಂತ ಅನ್ನೋದಿಲ್ಲ. ಅದನ್ನು ಮೀರಿನೂ ಕೂಡ ನಾವು ಸೃಜನಶೀಲತೆ ಅಂತಕ್ಕಂಥದ್ದು ಏನ್ ಮೇಲ್ಮಟ್ಟದಲ್ಲಿ ಬರುತ್ತಲ್ಲ, ಅದಕ್ಕೂ ಕೂಡ ನಾವೇನ್ ಮಾಡ್ಬೇಕಾಗುತ್ತೆ, ಆಸ್ ಅ ಟೀಚರ್ ವಿ ಶುಡ್ ಪ್ರೊವೈಡ್ ಇಂಪಾರ್ಟೆನ್ಸ್ ಆನ್ ದಟ್ ಮ್ಯಾಟರ್. ಸೊ ಯಾವುದಕ್ಕೆ? ಸೃಜನಶೀಲತೆ, ಕ್ರಿಯೇಟಿವಿಟಿಗೂ ಕೂಡ ನಾವು ಅದನ್ನ ಕೊಡ್ಬೇಕಾಗುತ್ತೆ. ಹಾಗಾದ್ರೆ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್? ಸೊ ಡಿಸ್ಅಡ್ವಾಂಟೇಜಸ್ ಏನಿರಲ್ಲ, ಸಾಮಾನ್ಯವಾಗಿ ಸಮಯದ ಅಪವ್ಯಯ ಆಗುತ್ತೆ, ಕಲಿಕೆ ನಿರಾಸಕ್ತಿಯಿಂದ ಕೂಡಿರುತ್ತೆ. ಮಕ್ಕಳಿಗೆ ಒಂದೇ ರೀತಿಯಾದಂತಹ ಒಂದು ಎಳೆಯನ್ನು ನಾವು ಹೇಳ್ತಾ ಹೋದ್ವಿ ಅಂತಂದ್ರೆ ಆಟೋಮೆಟಿಕ್ ಯಾವುದೇ ಪದ್ಧತಿಯನ್ನು ನಾವು ಬಳಸ್ಕೊಂಡಾಗ ಕೂಡ ಅದು ಆಗೋದಂತ ಸಹಜ. ಇನ್ನ ವಿದ್ಯಾರ್ಥಿಗಳಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡುತ್ತೆ, ಸ್ವಲ್ಪ ಆಚೆ ಈಚೆ ಆಗುತ್ತೆ. ಎಲ್ಲಿ ಯಾವ್ದನ್ನ ಬಳಸ್ತಾ ಇದ್ದಾರೆ, ಅನುಗಮನ ನಿಗಮನ ಎರಡನ್ನೂ ಕೂಡ ಬಳಕೆ ಮಾಡ್ಕೊಂಡಾಗ, ಎರಡನ್ನೂ ಕೂಡ ಅಟ್ ಅ ಟೈಮ್ ನಲ್ಲಿ ನಾವು ಬಳಕೆ ಮಾಡ್ಕೊಂಡಾಗ ಮಕ್ಕಳಿಗೆ ಸ್ವಲ್ಪ ಗೊಂದಲವನ್ನ ಎದುರಿಸಬೇಕಾಗ್ತದೆ. ಇನ್ನ ಮಿಶ್ರಿತ ಜ್ಞಾನವನ್ನ ಒದಗಿಸುತ್ತೆ, ಅದನ್ನು ಕಂಪ್ಲೀಟ್ ಆಗಲ್ಲ, ಇದನ್ನು ಕಂಪ್ಲೀಟ್ ಆಗಲ್ಲ, ಎರಡೂ ಕೂಡಿ ಮಿಶ್ರಣವಾದಂತ ಜ್ಞಾನ ಮಕ್ಕಳಿಗೆ ಒದಗಿಸ್ಕೊಡ್ತಕ್ಕಂಥ ಕೆಲಸ ಇದು ಮಾಡುತ್ತೆ. ಓಕೆ, ಹಾಗಾದ್ರೆ ನಾವೇನ್ ಮಾಡಿದ್ವಿ ಇಲ್ಲಿವರೆಗೂ ಅಂತಂದ್ರೆ ಕಂಪ್ಲೀಟ್ ಆಗಿ ಅನುಗಮನ ಮತ್ತೆ ನಿಗಮನ, ಹಾಗೇನೆ ಅನುಗಮನ ಮತ್ತು ನಿಗಮನದ ಒಂದು ಮಾಹಿತಿಯನ್ನ ಇಲ್ಲಿವರೆಗೂ ಕೂಡ ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ಸೆಷನ್. ಸೊ ಮುಂದಿನ ಒಂದು ತರಗತಿಯಲ್ಲಿ ನಾನು ಇಂಗ್ಲಿಷ್ ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ಸೊ ಕಮ್ಯುನಿಕೇಶನ್ ಮೆಥಡ್, ಹಾಗೇನೆ ಡೈರೆಕ್ಟಿವ್ ಮೆಥಡ್, ಹಾಗೇನೆ ಇಂಡೈರೆಕ್ಟಿವ್ ಮೆಥಡ್, ಗ್ರಾಮರ್ ಅಂಡ್ ಟ್ರಾನ್ಸ್ಲೇಷನ್ ಮೆಥಡ್, ಬೈಲಿಂಗ್ವಲ್ ಮೆಥಡ್, ಹೀಗೆ ಇಂಗ್ಲಿಷ್ ನಲ್ಲೂ ಕೂಡ ಸುಮಾರು ಏನ್ ಬರುತ್ತೆ ಅಂತಂದ್ರೆ ಮೆಥಡ್ಸ್ ಆಫ್ ಟೀಚಿಂಗ್ ಬರುತ್ತೆ, ಅಪ್ರೋಚಸ್ ಆಫ್ ಟೀಚಿಂಗ್ ಬರುತ್ತೆ. ಸೊ ಆ ಅಪ್ರೋಚಸ್ ನ ಕೂಡ ನಾನು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಎಷ್ಟು ಎರಡೆರಡು ತಗೊಂಡ್ಬಿಟ್ಟು ಒಂದು 3 ರಿಂದ 4 ಕ್ಲಾಸ್ಗಳನ್ನ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಅಲ್ಲಿವರೆಗೂ ಕೂಡ ನೀವೇನ್ ಮಾಡ್ತಾ ಇರಬೇಕು, ಚಾನಲ್ ಅನ್ನ ವಾಚ್ ಮಾಡ್ತಾ ಇರಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ವಿಡಿಯೋ ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡಿ. ಸೊ ಲೆಟ್ಸ್ ಮೀಟ್ another video. Thank you one and all, and bye bye.